ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಚಿತ್ರನಟಿಗೆ ಲೈಂಗಿಕ ಕಿರುಕುಳದ ಆರೋಪ ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿ ಬಂಧನ ಆಗಿದೆ. AVR ಗ್ರೂಪ್ನ ಸಂಸ್ಥಾಪಕ ಆಗಿರುವಂಥ ಅರವಿಂದ್ ವೆಂಕಟೇಶ್ ರೆಡ್ಡಿ ಆಕೆಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ರು ಎನ್ನುವ ಕಾರಣಕ್ಕಾಗಿ ಈಗ ಆತ ಅರೆಸ್ಟ್ ಆಗಿದ್ದಾನೆ. ಫೇಸ್ಬುಕ್ನಲ್ಲಿ ಪರಿಚಯ ಆಗುತ್ತೆ. ಆ ನಂತರದಲ್ಲಿ ಆಕೆಗೆ ನಿರಂತರವಾಗಿ ಆತ ಕಿರುಕುಳ ಕೊಟ್ಟಿದ್ದಾನೆ ಅನ್ನೋದು ಆಕೆಯ ದೂರಿನ ಸಾರಾಂಶ. AVR ಗ್ರೂಪ್ ಸಂಸ್ಥಾಪಕ ಅರವಿಂದ್ ರೆಡ್ಡಿ RR ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಆ ಚಲನಚಿತ್ರ ನಟಿಗೆ ವೆಂಕಟೇಶ್ ರೆಡ್ಡಿ ಕಿರುಕುಳ ಕೊಟ್ಟಿದ್ದಾನೆ ಅನ್ನೋದು ಆಕೆಯ ಆರೋಪ. ಆಕೆ ಆ ಸಂಬಂಧ ದೂರು ಕೂಡ ಕೊಟ್ಟಿದ್ರು ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ. ಅರವಿಂದ್ ಒಬ್ಬ ಸಂಸ್ಥಾಪಕ ಅಥವಾ ಒಬ್ಬ ಉದ್ಯಮಿಯಾಗಿದ್ದಾರೆ. RR ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಲೈಂಗಿಕ ಕಿರುಕುಳ ಸಂಬಂಧದ ದೂರದು 5 ದಿನದ ಹಿಂದೆ ಗೋವಿಂದರಾಜನಗರಕ್ಕೆ ವರ್ಗಾವಣೆ ಆಗಿದೆ. ಶ್ರೀಲಂಕಾದಿಂದ ಬೆಂಗಳೂರಿಗೆ ಬರುವಾಗ ಆರೋಪಿ ಲಾಕ್ ಆಗಿದ್ದಾರೆ. ಬಂಧನಕ್ಕೆ ಔಟ್ಲುಕ್ ನೋಟಿಸನ್ನು ಜಾರಿ ಮಾಡಿದ್ರು ಪೊಲೀಸರು. ರಿಯಲ್ ಎಸ್ಟೇಟ್ ಉದ್ಯಮಿ ಆತ ಅರವಿಂದ್ ರೆಡ್ಡಿ. ಮಹಾರಾಜ ಬಳ್ಳಾರಿ ಟಸ್ಕರ್ಸ್ ಕ್ರಿಕೆಟ್ ತಂಡದ ನಾಯಕ ಕೂಡ ಹೌದು, ಹಾಗೂ ಚಲನಚಿತ್ರ ನಿರ್ಮಾಪಕ ಕೂಡ ಆಗಿದ್ದಾರೆ ಅರವಿಂದ್ ರೆಡ್ಡಿ. ಸಿನಿಮಾ ಇಂಡಸ್ಟ್ರಿ ಜೊತೆಗೆ ಹೆಚ್ಚಾಗಿ ಗುರುತಿಸಿಕೊಂಡಿದ್ದರು. ನಟ ನಟಿಯರಿಗಾಗಿಯೇ ಹಲವು ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡ್ತಾ ಇದ್ರು. ಹಲವು ಟೂರ್ನಮೆಂಟ್ನ ಪ್ರಮುಖ ಸ್ಪಾನ್ಸರ್ ಆಗಿದ್ದರು. AVR ಗ್ರೂಪ್ನ ಸಂಸ್ಥಾಪಕ ಅವರು. ದುಬೈ, ಶ್ರೀಲಂಕಾ ಸೇರಿ ಹಲವು ಕಡೆ ಟೂರ್ನಮೆಂಟ್ಗಳನ್ನು ನಡೆಸ್ತಾ ಇದ್ರು. ನಟ ನಟಿಯರಿಗಾಗಿ ನೋಡಿ, ವಿದೇಶ ಪ್ರಯಾಣ ಮಾಡೋದಿದೆಯಲ್ಲ ಹಲವರ ಕನಸಾಗಿರುತ್ತೆ. ಅಂಥ ವಿದೇಶದಲ್ಲಿ ಟೂರ್ನಮೆಂಟ್ಗಳನ್ನು ಆಯೋಜನೆ ಮಾಡಿ ಅದಕ್ಕೆ ಸ್ಪಾನ್ಸರ್ ಮಾಡಿ ನಟ ನಟಿಯರನ್ನು ಇಲ್ಲಿಂದ ಕರೆದುಕೊಂಡು ಹೋಗೋದಿದೆಯಲ್ಲ, ತುಂಬ ಎಕ್ಸ್ಪೆನ್ಸಿವ್ ಅದು. ಆದರೂ ಕೂಡ ಹಾಗೆ ಆಯೋಜನೆ ಮಾಡ್ತಾಯಿದ್ರು. ಬಟ್ ಈ ಚಲನಚಿತ್ರ ನಟಿಗೆ ಯಾಕೆ ಈ ರೀತಿ ನಡೆದುಕೊಂಡ್ರು ಅನ್ನೋದು ಇನ್ನೂ ಕೂಡ ತಿಳಿದು ಬರ್ತಾ ಇಲ್ಲ. ಅವರು ತಂಡದ ನಾಯಕ ಕೂಡ ಆಗಿ ಗುರುತಿಸ್ಕೊಂಡಿದ್ರು. ಅದೇ ವಿಷುವಲನ್ನು ನಿಮಗೆ ತೋರಿಸ್ತಾ ಇದ್ವಿ. ಬಳ್ಳಾರಿ ಟಸ್ಕರ್ಸ್ ಅಂತ ಹೇಳಿ ಆ ತಂಡದ ನಾಯಕ ಕೂಡ. ಸದ್ಯಕ್ಕೆ ಶ್ರೀಲಂಕಾದಿಂದ ವಾಪಸ್ ಬರುವಂಥ ಸಂದರ್ಭದಲ್ಲಿ ಆತನನ್ನು ಅರೆಸ್ಟ್ ಮಾಡಲಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ್, ಈ ಪ್ರಕರಣದ ಹಿನ್ನೆಲೆ ಏನು? ಆತ ಅಷ್ಟೊಂದು ಹಲವಾರು ನಟ ನಟಿಯರ ಜೊತೆ ನಂಟು ಹೊಂದಿದ್ದ, ಆದರೂ ಕೂಡ ಇಲ್ಲಿ ಆಕೆಗೆ ಕಿರುಕುಳ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಹೇಗೆ ಸಾಧ್ಯ? ಇದು ಹಿಂದಿನ ಬೇರೆ ಕಥೆಯನ್ನು ಏನಾದರೂ ತೆರೆದುಕೊಳ್ತಾ ಇದೆಯಾ, ಹೇಗೆ? ದಶರಥಿ ಆಗಲೇ ಏನು ಗೋವಿಂದರಾಜನಗರ ಪೊಲೀಸ್ ಠಾಣೆಗೆ ಅಂದ್ರೆ ಮೊದಲು RR ನಗರ ಪೊಲೀಸ್ ಠಾಣೆಯಲ್ಲಿ ಬಗ್ಗೆ ಪ್ರಕರಣ ದಾಖಲಾಗುತ್ತೆ. ಪ್ರಕರಣ ದಾಖಲಾದ ಬಳಿಕ ಪ್ರಕರಣವನ್ನು ಗೋವಿಂದರಾಜನಗರ ಪೊಲೀಸ್ ಸ್ಟೇಷನ್ಗೆ ಒಂದು ವರ್ಗಾವಣೆಯನ್ನು ಮಾಡಲಾಗುತ್ತೆ. ಪ್ರಕರಣದ ಸಂಬಂಧ ಈಗ ಏನು ಆರೋಪಿ ಆಗಿರುವಂತಹ ಬಂಧನ ಮಾಡಿರುವಂತದ್ದು ಪ್ರಮುಖವಾಗಿ ಬಳ್ಳಾರಿ ಟಸ್ಕರ್ಸ್ ಕ್ರಿಕೆಟ್ ಏನಿದೆ, ಸೊ ಈ ಪಂದ್ಯದ ಓನರ್ ಕೂಡ ಆಗಿರ್ತಾನೆ, ಈ ತಂಡದ ಓನರ್. ಸೊ ಅಲ್ಲಿಂದನೇ ಎಲ್ಲವೂ ಕೂಡ ಶುರುವಾಗಿದೆ ಅನ್ನೋದು ಸದ್ಯ ತನಿಖಾ ವೇಳೆಯಲ್ಲಿ ಬಯಲಾಗಿರುವಂತದ್ದು. ಆ ಒಂದು ಕ್ರಿಕೆಟ್ ಪಂದ್ಯಕ್ಕೆ ದೂರುದಾರ ಏನಿದ್ರೆ ನಟಿ, ಆಕೆಯನ್ನ ಅಲ್ಲಿಗೆ ಗೆಸ್ಟ್ ಆಗಿ ಕರೆದಿರ್ತಾನೆ. ಅಲ್ಲಿಂದ ಪರಿಚಯವಾಗುತ್ತೆ. ಅಲ್ಲಿಂದ ಪರಿಚಯವಾದ ಬಳಿಕ ಸೊ ಇದು ಇದೇ ರೀತಿಯಾಗಿ ಆಕೆ ಮೇಲೆ ಹೆಚ್ಚಿನದಾಗಿತ್ತು ಸ್ವಲ್ಪ ಕಾಳಜಿ ತೋರಿಸುವಂತದ್ದು, ಫೋನ್ ನಲ್ಲಿ ಮಾತನಾಡ್ತಾ ಇರುವಂತ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದ. ಇದಾದ ಬಳಿಕ ಬೇರೆ ಬೇರೆ ವಿದೇಶಗಳ ಶ್ರೀಲಂಕಾ ಸೇರಿದಂತೆ ಬೇರೆ ಬೇರೆ ಕಡೆ ಏನು ಕ್ರಿಕೆಟ್ ಪಂದ್ಯಾವಳಿಗಳನ್ನ ಆಯೋಜಿಸ್ತಾರೆ, ಅಲ್ಲಿಗೆ ಬೇಕಾದಂತ ಎಲ್ಲಾ ಫೆಸಿಲಿಟಿಗಳನ್ನು ಕೂಡ ಮಾಡ್ತಾ ಇದ್ದ. ಸೊ ಹೀಗಾಗಿ ಅದನ್ನೇ ಅಡ್ವಾಂಟೇಜ್ ತಗೊಂಡು ಈಕೆಗೆ ಕಿರುಕುಳವನ್ನ ನೀಡಿದ ಮಾಹಿತಿ ಮೊದಲು ಪ್ರಿಲಿಮಿನರಿ ಆಗಿ ಗೊತ್ತಾಗಿರುವಂತದ್ದು. ಸದ್ಯ ಈತ ಏನು ಶ್ರೀಲಂಕಾದಿಂದ ಏನು ಏರ್ಪೋರ್ಟ್ ನಲ್ಲಿ ಇದ್ದಂತ ಸಂದರ್ಭದಲ್ಲಿ ಇಂಡಿಯಾಕ್ಕೆ ಬರುವಂತ ಸಂದರ್ಭದಲ್ಲಿ ಮಾಹಿತಿ ಗೊತ್ತಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಯಾವಾಗ ಆರೋಪಿ ವಿರುದ್ಧ ಪ್ರಕರಣ ದಾಖಲಾಗುತ್ತೆ, ಪ್ರಕರಣ ದಾಖಲು ಮಾಡಿದ ತಕ್ಷಣ ಲುಕೌಟ್ ನೋಟಿಸ್ ಅನ್ನ ಹೊಡಿಸಿರ್ತಾರೆ. ಇಲ್ಲೇ ಆತ ಪ್ರಮುಖ ಅಂದ್ರೆ ಬಂದರ್ ಇರ್ಬೋದು, ಏರ್ಪೋರ್ಟ್
ರೈಲ್ವೆ ನಿಲ್ದಾಣಗಳು ಇಂಥ ಕಡೆ ಎಲ್ಲಿ ಓಡಾಟವನ್ನು ಮಾಡಿದ್ರು ಮಾಹಿತಿಯನ್ನು ಕೋರಿ ಒಂದು ಲುಕೌಟ್ ನೋಟಿಸ್ ಅನ್ನು ಕೊಟ್ಟಿದ್ರು. ಆ ಮಾಹಿತಿಯ ಮೇರೆಗೆ ಸದ್ಯ ಆತನ ಇವತ್ತು ಬಂಧನ ಮಾಡಿರುವಂತದ್ದು. ಬಂಧನ ಮಾಡಿ ವಿಚಾರಣೆ ನಡೆಸಿದ್ರೆ ಇಬ್ಬರ ನಡುವಿನ ಒಡನಾಟ ಹೆಂಗಿತ್ತು ಏನು ಅನ್ನೋದು ಪೊಲೀಸರ ವಿಚಾರಣೆ ನಂತರ ಬರ್ಬೇಕಾಗತ್ತೆ. ಈಗಾಗಲೇ ಈ ಸಂತ್ರಸ್ತೆ ಅಂದ್ರೆ ಸುಮಾರು 9 ಕನ್ನಡ ಸಿನಿಮಾಗಳಲ್ಲಿ ಕೂಡ ಈಕೆ ನಟನೆ ಮಾಡಿದಾಳೆ ಅನ್ನೋ ಮಾಹಿತಿ ಇರುವಂತದ್ದು. ಸದ್ಯ ಆಕೆ ಕೊಟ್ಟಿರುವಂತಹ ಮಾಹಿತಿಗಳು ಮತ್ತು ಸಾಕ್ಷ್ಯಾಧಾರಗಳನ್ನ ಆಧಾರವಾಗಿಟ್ಕೊಂಡು ಆರೋಪಿಯನ್ನು ಸದ್ಯ ಬಂಧನವಾಗಿರೋ ಹಿನ್ನೆಲೆಯಲ್ಲಿ ಇನ್ನ ಆತನ ವಿಚಾರಣೆಯನ್ನು ಮಾಡಬೇಕಾಗುತ್ತೆ. ವಿಚಾರಣೆ ಬಳಿಕ ಮತ್ತಷ್ಟು ಸ್ಫೋಟಕ ಸತ್ಯಗಳು ಹೊರಬರುವ ಸಾಧ್ಯತೆ ಇರುವಂತದ್ದು. ದಶರಥ್. ಎಸ್, ಥ್ಯಾಂಕ್ ಯು ಸಂತೋಷ್.